ಯೇ ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫೇ ಸಕ್ಸಸ್ಸು, ಇದು ಒಂಟಿ ಜೀವದಲ್ಲಿ ಜಂಟಿಯಾಗುವ ಸಂಭ್ರಮದ ವಯಸ್ಸು. ಹಬ್ಬ ಹಬ್ಬ ಮದ್ವೆಗೆ ಆಡ್ಬೇಕಿತ್ತು, ಈಗ ಮದ್ವೆ ಆಗಿ ಓಕೆ. ನೀವು ನೋಡ್ತಿರೋದು ನಿಜ, ನೀವು ನೋಡಿದ್ದು ನಿಜ. ಪ್ರೆಗ್ನೆಂಟ್ ಪ್ರೆಗ್ನೆಂಟ್. ಅವರು ಪ್ರೆಗ್ನೆಂಟ್, ವೇಣು ತಂದೆ ಆಗ್ತಿದ್ದಾನೆ, ಇವರು ತಾಯಿ ಆಗ್ತಿದ್ದಾರೆ, ಅಮ್ಮ ಅಜ್ಜಿ ಆಗ್ತೈತೆ, ನಾನು ಚಿಕ್ಕಪ್ಪ ಆಗ್ತಿದ್ದಾನೆ, ಡ್ಯಾಡಿ ತಾತ ಆಗ್ತಿದೆ, ನೀವು ಅಂಕಲ್ ಆಂಟಿಗಳಾಗ್ತಾ ಇದ್ದೀರಾ, ಮತ್ತೆ ಅಜ್ಜಿ ತಾತಂದಿರ ಆಗ್ತಿದ್ದೀರಾ, ಅಣ್ಣ ಅಕ್ಕ ಆಗ್ತಾ ಇದ್ದೀರಾ, ನಮ್ಮ ದೊಡ್ಡಣ್ಣ ದೊಡ್ಡಪ್ಪ ಆಯ್ತವ್ರೆ, ನಮ್ಮ ಅತ್ತೆ ದೊಡ್ಡಮ್ಮ ಮಾಮ, ಆಮೇಲೆ ಇವರಪ್ಪ ಅಮ್ಮ ಅಜ್ಜಿ ತಾತ, ಮತ್ತೆ ವರ್ಷಿತ ಅಕ್ಕ ಅಕ್ಕ ಆಲ್ರೆಡಿ ಅಕ್ಕ ಆಗಿದ್ದಾಳೆ, ಮತ್ತೆ ಆ ಥರ ಅಣ್ಣ ಆಗ್ಬಿಟ್ಟ. ಸೊ ಓಕೆ, ಅವ್ರು ಮಾತಾಡ್ಲಿ, ಮಾತಾಡ್ರಿ. ಸೊ ಸಖತ್ ಖುಷಿ ಆಗ್ತಿದೆ. ಮತ್ತು ನಿಮ್ಗೆ ಇನ್ನೊಂದು ತೋರಿಸ್ಬೇಕಾಗಿರೋದು ಏನಂದರೆ, ನೋಡ್ಕೊಂಬಿಡಿ, ಕಂಗ್ರ್ಯಾಚುಲೇಷನ್. ನಮಗಂತೂ ನಿಜವಾಗ್ಲೂ ಎಲ್ಲರಿಗೂ ಖುಷಿ. ನಿಜವಾಗ್ಲೂ ನನಗೆ ಅನಿಸುತ್ತೆ, ನಾನು ಅಪ್ಪ ಆಗ್ತಾ ಇದ್ದೀನಲ್ಲ, ನನಗೇನೋ ಒಂಥರ ಸಂತೋಷ. ಮತ್ತು ನಾಚಿಕೆ ಅಂದರೆ ನಾನು ಈಗ ಹೇಳೋದು, ಒಂದು ವರ್ಷದಿಂದ ಈ ಸಿಂಗಲ್ ಆಗಿದ್ದೆ, ಇವಾಗ ನೋಡಿದ್ರೆ ಮದುವೆ ಆಗಿ. ಆ್ಯಕ್ಚುಲಿ ನಾವು ಅನ್ಕೊಂಡೇ ಇರಲಿಲ್ಲ ಬೇಬಿ ಮಾಡ್ಕೋಬೇಕು ಅಂದ್ಬಿಟ್ಟು. ಸೊ ಅದು ಪ್ಲ್ಯಾನೇ ಇಲ್ದಿರ ಆಗಿರೋದು, ಗಾಡ್ ಗಿಫ್ಟ್ ಆ್ಯಂಡ್ ಮೈ ಅವ್ರ ಕೈ ತಪ್ಪೋಗಿ ಆಗಿದೆ. ಆಕ್ಚುಲಿ ನಮ್ಮಮ್ಮ ಬೈದಿದ್ದು ಅವ್ರಿಗೆ, ಫ್ಯಾಮಿಲಿ ಪ್ಲಾನಿಂಗು ಬೇಡ, ಏನು ಬೇಡ, ಫಸ್ಟ್ ನಮ್ಗೆ ತಲೆ ಕೆಡಿಸ್ತಾ ಇದ್ರು. ಮತ್ತೆ ಇವಳು ಹೆಂಗಾದ್ಮೇಲೆ ಮಗು ಮಾಡ್ಕೊಂಬೋಣ ಇದು ಅಂತಿಲ್ಲ. ಸೊ ಓಕೆ ಅಂದ್ಬಿಟ್ಟು ಸೊ ಫೈನಲಿ ಇಲ್ಲಿ ಸೊ ತುಂಬಾ ಜನ ಕೇಳ್ತಿದ್ರು ಕಮೆಂಟಲ್ಲೂ, ಪೂಜಾ ಏನ್ ಗುಡ್ ನ್ಯೂಸಾ, ಪೂಜಾ ಅವರೇ, ಪೂಜಾ ಅಕ್ಕ ಗುಡ್ ನ್ಯೂಸಾ ಅಂತ ಎಷ್ಟು ಜನ ಕಮೆಂಟ್ ಮಾಡೋರು. ಸೊ ಅವ್ರು ಕುತ್ಕೊಬೇಕಾರೆಲ್ಲ ಹೊಟ್ಟೆ ಕಾಣಿಸ್ತಿತ್ತಲ್ಲ, ಸೊ ಅದರಿಂದ ಕೇಳೋರು. ಎಷ್ಟು ಜನ ಎಲ್ಲ ಕಮೆಂಟ್ ಮಾಡಿದ್ದು ಗುಡ್ ನ್ಯೂಸಾ ಪೂಜಾ, ಗುಡ್ ನ್ಯೂಸಾ ಅಂತ. ನಾವು ಇಲ್ಲ ಅಂತಿದ್ವಿ, ಸಾರಿ ಬೇಜಾರು ಮಾಡಿದ್ದಕ್ಕೆ ಸಾರಿ. ಅಂದ್ರೆ ಹೇಳ್ಬಾರ್ದು ಅಂತ ಅಲ್ಲ, ಬಟ್ ನಾವು ಅನೌನ್ಸ್ ಮಾಡೋಣ ಅವಾಗ ಹೇಳೋಣ ಅಂದ್ಬಿಟ್ಟು ಹಾಸ್ಪಿಟಲ್ ಕನ್ಫರ್ಮ್ ಆಗಬೇಕಿತ್ತು ನಮಗೂ. ಸೊ ಅವರು ಹೆಂಗೆ ಹೇಳ್ತಾರೆ, 2 months ಅಂದರೆ ಒಂದು 3 ತಿಂಗಳಾದರೆ ಒಂದು ಇದಿರುತ್ತೆ, ಧೈರ್ಯ ಇರುತ್ತೆ. ಸೊ ಇವರ ಡೈಲಿ ಇವಾಗ ಇವ್ರು ಏನು ಮಾಡ್ತಿದ್ದಾರೆ, ಇವ್ರ ದಿನಚರಿ ಹೆಂಗಿರುತ್ತೆ ಏನು ಪ್ರತಿಯೊಂದೂ ಇನ್ಮೇಲೆ ಈ ಚಾನಲಲ್ಲಿ ತೋರಿಸ್ತಾ ಇರ್ತೀವಿ. ಸೊ ಜೇನುಗೂಡಲು ಬರ್ತಾ ಇರುತ್ತೆ, ಇದರಲ್ಲೂ ಬರ್ತಾ ಇರುತ್ತೆ. ಇವ್ರು ಇವಾಗ ಸೊ ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಸೇಮ್ ಕಂಟೆಂಟ್ ಇರಲ್ಲ, ಕಂಟೆಂಟ್ ಚೇಂಜ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಜೇನುಗೂಡಲು ಬಂದ್ಬಿಟ್ಟು ಕಂಪ್ಲೀಟ್ ಫ್ಯಾಮಿಲಿ, ಓಕೆನಾ? ಅಂದ್ರೆ ಇದ್ರಲ್ಲೂ ಫ್ಯಾಮಿಲಿ ಇರುತ್ತೆ, ಬಟ್ ಒಂದೇ ಕಂಟೆಂಟ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಯಾಕಂದ್ರೆ 2 ಚಾನಲ್ನು ನಾವು ಇಂಪ್ರೂವ್ ಮಾಡ್ಬೇಕಲ್ಲ, ಸೊ ಅದಕ್ಕೋಸ್ಕರ ಸೊ ಇಂಪ್ರೂವ್ ಮಾಡ್ಬೇಕಾಗಿರೋಂಥ ಪರಿಸ್ಥಿತಿಲಿ ನಾವು ಇದೀವಿ. ಅದೇ ನೀವು ಮಾಡಬೇಕು, ನಮ್ಮನ್ನ ಬೆಳೆಸೋದು ಪ್ರತಿಯೊಂದು ನಿಮ್ಮ ಕೈಯಲ್ಲಿದೆ. ಸಪೋರ್ಟ್ ಮಾಡಿ, ಬೆಳೆಸಿ, ಅರಸಿ ಆರೈಸಿ, ಅಲ್ಲೇನಮ್ಮ? ಎಲ್ಲರೂ ಆಶೀರ್ವಾದ ಮಾಡಿ ಚೆನ್ನಾಗಿರ್ಲಿ ಅಂತ. ಅಮ್ಮ ನಿನಗೇನು ಅನ್ನಿಸ್ತಮ್ಮ? ನನಗೆ ತುಂಬ ಖುಷಿ ಆಯ್ತಪ್ಪ. ಅಲ್ಲ ಖುಷಿ ಆಯ್ತು, ಏನು ಅನ್ನಿಸ್ತು ಇವ್ರು ಬಂದು ಹೇಳಿದಾಗ? ನನಗೆ ಒಂಥರ ಶಾಕ್ ಆದಂಗೆ ಆಯ್ತು. ಅಮ್ಮನಿಗೆ ಅದು ವಿಡಿಯೋ ಬರುತ್ತೆ ನೋಡಿ, ಅದರಲ್ಲಿ ಶಾಕ್ ಆದಂಗೆ ಆಯ್ತು. ಆಮೇಲೆ ಸದ್ಯ ಹೆಂಗೋ ದೇವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು. ದೇವ್ರು ಕೊಡ್ತಾ ಇದ್ದಾರೆ, ಮಾಡೋದೆಲ್ಲ ಮಾಡ್ಬಿಟ್ಟು ಮಾತು ಇತ್ತಂದ್ರೆ ದೇವ್ರು ಕೊಟ್ಟಿದ್ದು ಇಂಡಿಯನ್ಸೇ ಇಷ್ಟು. ಇವಾಗ ಎಷ್ಟೋ ಜನಕ್ಕೆ ಮದುವೆ ಆಗಿ 10 ವರ್ಷ ಅಲ್ಲ 12 ವರ್ಷ 15 ವರ್ಷ ಆದ್ರೂ ಮಕ್ಕಳೇ ಆಗಿರಲ್ಲ. ಒಂದ್ ತಿಂಗಳಿಗೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗೋಯ್ತು. ದೇವ್ರು ಕೊಟ್ಟಿರೋದ್ರಲ್ಲ ಇನ್ನೇನು. ಸೊ ಆಲ್ಮೋಸ್ಟ್ ಆಯ್ತು. ಇವರು ಅಂದ್ರೆ ನಮಗ್ ಗೊತ್ತಾಗಿ ಇವಾಗಲ್ಲ, ನಮಗ್ ಗೊತ್ತಾಗಿ ಆಯ್ತು 1.5 month ಆಯ್ತು. ನಮಗ್ ಗೊತ್ತಾಗ ಒಂದೂವರೆ ತಿಂಗಳಾಯ್ತು. ಮತ್ತೆ ಇವಳಿಗೆ ಅವಾಗ್ಲೇ 1 month ಆಗಿತ್ತು. ಅವಾಗ 1 month ಆಗಿತ್ತು ನಮಗ್ ಗೊತ್ತಾಗಿ. ನಾನು ಹೇಳ್ತಾ ಇರೋದು ಈಗ ಅವರಿಗೆ 3 months ಕಂಪ್ಲೀಟ್ ಆಗಿ ಇನ್ನೇನು 4 months ಬೀಳುತ್ತೆ. ಬಟ್ ನಮಗ್ ಗೊತ್ತಾಗಿ 1.5 month ಆಯ್ತು. ಇವ್ರಿಗೆ ಇವಾಗ 3 months.
ಅಲ್ವಾ? ನಾವಂತೂ ಎಷ್ಟು ಕೇರ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಕೆಲಸ ಮಾಡಕ್ ಬಿಡ, ನಾವು ಬಗ್ಗಕ್ಕೆ ಬಿಡಲ್ಲ, ಬಗ್ಗಕ್ಕೆ ಬಿಡ್ತಾ ಇಲ್ಲ ಅಲ್ವಾ? ಇದು ಹತ್ತದೇ ಒಂದಿದು ಟಾಸ್ಕ್. ನಾನು ಹತ್ತದು ಹೆಂಗೆ ಹತ್ತಿಸ್ತೀನಿ ಗೊತ್ತಾ? ಒಂದೊಂದೇ ಮೆಟ್ಲು ಹತ್ಬೇಕು, ಹಂಗೆ ಹತ್ತಿಸ್ತೀನಿ. ನಿಮ್ಮೆಲ್ರಿಗೂ ಖುಷಿ ಆಯಿತು ಅಂತ ಅನ್ಕೊಳ್ತಿದ್ದೀವಿ. ಖುಷಿ ಆಗಿರುತ್ತೆ ಖಂಡಿತವಾಗ್ಲೂ, ಯಾಕಂದ್ರೆ ನಿಮ್ಮ ಮುಂದೆ ಬೆಳೆದಂಥ ಹುಡುಗರು ನಾವು, ಮತ್ತೆ ನೀವು ಬೆಳೆಸಿದಂಥ ಹುಡುಗರು. ಈಗ ಈ ಹುಡುಗನಿಗೆ, ನಿಮ್ಮ ಮುಂದೆ ಬೆಳೆದಂಥ ಹುಡುಗನಿಗೆ ಅಂಕಲ್ ಆಗ್ತಿದೆ. ಹೌದಲ್ಲ, ನಾವು 5 ವರ್ಷ ಆಯ್ತು ಯೂಟ್ಯೂಬಿಗೆ ಬಂದು, 5 ವರ್ಷ ಆಗೋಯ್ತು ನಾವು ಯೂಟ್ಯೂಬಿಗೆ ಬಂದು. ಖುಷಿ ಆಗುತ್ತೆ 5 ವರ್ಷದ ಜರ್ನಿ ನೋಡ್ಕೊಂಬಂದ್ರೆ ಇವತ್ತಿಗೆ ನಿಂತಿದ್ದೀವಿ. ಸೊ ಥರ ಖುಷಿ ಆಗುತ್ತೆ. ಸೊ ನಮ್ಗೇನು ಗೊತ್ತಾ, ಅದೇ ಹೇಳೋದು, ಕೆಲವು ಟೈಮು ಬ್ಯಾಡ್ ಲಕ್ ತುಂಬ ಆಗ್ಬಿಡುತ್ತೆ. ಈಗ ನೋಡಿ, ಇದೆಲ್ಲ ಅನೌನ್ಸ್ ಮಾಡಬೇಕು ಅಂತಲೇ ಅನ್ಕೊಂಡ್ವಿ, ಅಂದರೆ ಅಷ್ಟರಲ್ಲಿ ಚಾನಲ್ನೇ ಸ್ವಲ್ಪ ಕೈ ಕೊಟ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಟೈಮ್ ಏನು ಮಾಡೋಕ್ಕಾಗಲ್ಲ. ಜನಗಳಿದ್ದಾರೆ, ನಮ್ಮ ಜನಗಳಿದ್ದಾರೆ, ಮತ್ತು ದೇವರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವ್ರ ರೀತಿಯಲ್ಲಿ ನೀವು ನಿಂತು ನಮ್ಮ ಕೈ ಬಿಡಬಾರ್ದು. ನಮ್ಮನ್ನು ಬೆಳೆಸ್ಬೇಕು, ಇನ್ನಷ್ಟು ಬೆಳೆಸ್ಬೇಕು, ಇನ್ನೂ ಬೆಳೆಸಿ ನಮ್ಮನ್ನು ಆದಷ್ಟು. 5 ವರ್ಷ ಆಗೋಯ್ತು ನಾವು ಬಂದು. ಬಟ್ ಏನಂದರೆ ಓಕೆ, ಏನು ಮಾಡೋಕ್ಕಾಗಲ್ಲ. ಸ್ಲೋ ಆಗಿ, ಲೇಟಾಗಿ ರೀಚ್ ಆಗ್ತಿದ್ರು, ಲೇಟಾಗಿ ಬೆಳೀತಿದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ಬೆಳೆಸ್ತಿದ್ದೀರಾ, ಅದೇ ಖುಷಿ ನಮಗೆ. ಒಟ್ಟಿನಲ್ಲಿ ಒಂದಿನ ತುಂಬ ಎತ್ತರಕ್ಕೆ ಹೋಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದೀವಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ 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 ಮುಖ್ಯ. ದಯವಿಟ್ಟು ಕಾಪಾಡಿ. ಓಕೆ, ಕಾಪಾಡಿ ಹರಿಸಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ಇದರಲ್ಲಿ ಕಾಪಾಡಿ, ನೀವು ಬೆಳೆಸಿ. ಓಕೆ, ಈ ವಿಡಿಯೋ ಮತ್ತು ಇದರಲ್ಲಿ ಕುಕ್ಕಿಂಗು ಬರ್ತಾ ಇರುತ್ತೆ, ಮತ್ತು ನಮ್ಮದು ಬ್ಲಾಗು ಬರ್ತಾ ಇರುತ್ತೆ, ಮತ್ತು ನಮ್ಮದು ಶಾರ್ಟ್ಸ್ ಆಗಿರ್ಬೋದು. ನಾವೊಂದು ಕಂಟೆಂಟ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡು, ಅದು ಜೇನುಗೂಡಲ್ಲೂ ಬರ್ತಾ ಇರುತ್ತೆ. ಸೊ ಅದನ್ನು ನೋಡಿ, ಆಮೇಲೆ ಇವ್ರದ್ದು ಅಷ್ಟೇ ಇನ್ಸ್ಟಾಗ್ರಾಮು ಹೋಗಿ ಫಾಲೋ ಮಾಡಿ, ನಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಸೊ ಅದರಲ್ಲೆಲ್ಲ ಕಂಟೆಂಟ್ಸ್ಗಳು ಬರ್ತಾ ಇರುತ್ತೆ, ಇನ್ಮೇಲಿಂದ ಹಾಕ್ತೀವಿ ನಾವು. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ವೆಂಕಿ ಪೂಜಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.